ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಇವತ್ತು ಒಂದು ಡೇ ವಿತ್ ಅಮ್ಮ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ರೆಡಿ ಆಗಿದ್ದಾರೆ. ಸೊ ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಫಸ್ಟು ಲಂಚ್ಗೆ ಹೋಗೋಣ, ಆಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋಣ. ಬನ್ನಿ ಇವತ್ತು ಹೆಂಗಿರುತ್ತೆ ದಿನ ಅಂತ ನೋಡೋಣ ಆ್ಯಂಡ್ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ವ್ಲಾಗ್. 1 hour ವೆಯ್ಟ್ ಮಾಡಿದ್ಮೇಲೆ ನಮಗೆ ಟೇಬಲ್ ಸಿಕ್ಕಿದೆ. ಮೇಘನ ಫುಲ್ ರಶ್, ಸಂಡೆ ಮಾತ್ರ ಒಂದಷ್ಟು ಜನ ಕಾಯ್ತಾ ಇದ್ದಾರೆ ಪಾಪ. ನಮ್ಗೆ ಹೆಂಗೋ ಟೇಬಲ್ ಸಿಕ್ತು ಗೈಸ್. ಗೈಸ್, ಮೇಘನ ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಟೇಸ್ಟ್, ಸಕಾಗಿದೆ. ಯಾರಾದರೂ ಟ್ರೈ ಮಾಡಿ. ಮೇಘನ ಬಿರಿಯಾನಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಈ ಥರ ಬೋನ್ಲೆಸ್ ಗ್ರೇವಿ ಥರ ಕೊಡ್ತಾರೆ ವಿತ್ ಸ್ಮಾಲ್ ಚಿಕನ್ ಪೀಸಸ್ ವಿತ್ ಬಾಸ್ಮತಿ ರೈಸ್. ಸೂಪರ್ ಟೇಸ್ಟ್ ಇರುತ್ತೆ. ಹೆಂಗೈತಮ್ಮ? ಸೂಪರ್ ಆಯ್ತಾ? ಇಷ್ಟ ಆಯ್ತಾ? ಆ್ಯಕ್ಚುಲಿ ನನಗಿಂತ ನಮ್ಮಮ್ಮಗೆ ಮೇಘನ ಅಂದರೆ ಫೇವ್ರೆಟ್ಟು. ಅವ್ರು ಜಾಸ್ತಿ ಇದಾಗ್ಬಿಟ್ಟವ್ರೆ ಮೇಘನ ಬಿರಿಯಾನಿಗೆ. ಬಟ್ ಸಕ್ಕತ್ತಾಗಿದೆ. ಆಲ್ರೆಡಿ ನಾನು ತಿಂದಿದ್ದೀನಿ. ಬಟ್ ಇಷ್ಟೊತ್ತು ವೆಯ್ಟ್ ಮಾಡಿ ನಾವಲ್ಲಿ ಹೆಸರು ಕೊಟ್ಟು ವೆಯ್ಟ್ ಮಾಡಿ ಅಲ್ಲಿಂದ ಮತ್ತೆ ಟೇಬಲ್ ಸಿಕ್ಕಿದ್ಮೇಲೆ ಟೇಬಲ್ಗೆ ಆರ್ಡರ್ ಮಾಡೋಕ್ಕೆ ವೆಯ್ಟ್ ಮಾಡಿ ಆಮೇಲೆ ತಿನ್ನೋದಿದೆಯಲ್ಲ ಗೊತ್ತು. ಸಕ್ಕತ್ತಾಗಿದೆ ನೋಡಿ. ಪ್ಲೇಟ್ ಫುಲ್ ಖಾಲಿ ನಂದು. ಎರಡು ಜಾಸ್ತಿ ಆಗ್ಬಿಡ್ತು ಗೈಸ್. ಸೊ ಇದನ್ನು ಪಾರ್ಸಲ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ಆರ್ಡರ್ ಮಾಡಿದ್ದೀನಿ. ಅದು ಬರೋವರೆಗೂ ಕಾಯ್ತಾ ಇದ್ದೀನಿ. ತುಂಬ ಲೇಟ್ ಆಗ್ತದೆ. ತುಂಬ ಜನ ಇದ್ದಾರೆ ಪೀಕ್ ಟೈಮಲ್ಲಿ, ಅದು ಬೇರೆ ಸಂಡೆ. ಆ್ಯಕ್ಚುಲಿ 2 days ಮುಂಚೆನೇ ನಾವು ಬರಬೇಕು ಅಂದ್ಕೊಂಡಿದ್ವಿ, ನಾನು ಅಮ್ಮ ಮೇಘನ ಬಿರಿಯಾನಿ ತಿನ್ನೋದು. ಬಟ್ ಆಗಿಲ್ಲ. ಇವತ್ತು ಫ್ರೀ ಇದ್ವಿ, ಸೊ ಹಂಗಾಗಿ ಬಂದಿದ್ದೀವಿ. ಅಮೇಝಿಂಗ್ ಆಗಿತ್ತು ಗೈಸ್ ಫುಡ್ ಮಾತ್ರ. ಆಯಿತಾ? ಹೆಂಗಾಯ್ತಾ? ಲೆಮನ್ ಸೋಡಾ ಇದು. ಜಾಸ್ತಿ ಆಗ್ತೈತಾ? ಸೋಡಾ ಮಾಡು. ಜಾಸ್ತಿ ಆಗ್ತೈತೆ. ಜೀರಣ ಕೈಸಿ ಈಗ ಬೊಂಬಟ್ಟಾಗಿ ಊಟ ಮುಗಿಸ್ಕೊಂಡು ಹೆಂಗಿತ್ತಮ್ಮ? ನಮ್ಮಮ್ಮ ಡಿಮ್ಯಾಂಡ್ ಮೇಲೆ ಗೈಸ್ ಮೇಘನಾಗಿ ಬಂದಿದ್ದೆ. ಆ್ಯಕ್ಚುಲಿ ನಾನು KFCಗೋ ಅಥವಾ ಪಿಜ್ಜಾನ ತಿನ್ನಕ್ಕೆ ಹೋಗೋಣ ಅಂದರೆ ಬಿರಿಯಾನಿ ಕರ್ಕೊಂಬಂದೆ. ಬಟ್ ಸಕ್ಕತ್ತಾಗಿತ್ತು, ಸೂಪರ್ವಾಗಿತ್ತು. ಎಲ್ಲನೂ ಸಕ್ಕತ್ತಾಗಿತ್ತು. ತಂದಿರೂ ಚೆನ್ನಾಗಿತ್ತು, ಬಿರಿಯಾನಿನೂ ಚೆನ್ನಾಗಿತ್ತು ಅಲ್ಲಮ್ಮ? ಸೊ ಈಗ ನೆಕ್ಸ್ಟ್ ಎಲ್ಲಿಗೆ ಶಾಪಿಂಗ್ ಮಾಡಿಸ್ತಾರೆ. ನಂಗೆ ಬಟ್ಟೆ ಕೊಡ್ತಾರೆ ಗೈಸ್. ಇವಾಗ ನಮ್ಮ ಗಾಡಿ ಅಲ್ಲೇ ಇದೆ. ಓಕೆ ಗೈಸ್, ಸಿಗುವ. ಗೈಸ್ ಶಾಪಿಂಗ್ ಟೈಮ್. ಫುಲ್ ಶಾಪಿಂಗ್ ಮಾಡ್ತವ್ರೆ. ನಾನೇನು ಮಾಡ್ತಲ್ಲ ಗೈಸ್, ನನ್ನ ಹತ್ರ ಜಾಸ್ತಿ ಬಟ್ಟೆ ಇದೆಯಂತೆ. ಅದನ್ನೆಲ್ಲ ಹಾಕಿದ್ಮೇಲೆ ನಾನು ಶಾಪಿಂಗ್ ಮಾಡಬೇಕಂತ ಗೈಸ್. ಇದು ನ್ಯಾಯನ ಗೈಸ್.
ನನ್ನ ಶಾಪಿಂಗ್ ಶಾಪಿಂಗ್ ಕರ್ಕೊಂಬಂದ್ಬಿಟ್ಟು ನಾನು ಶಾಪಿಂಗ್ ಮಾಡಿಲ್ಲ ಅಂದರೆ ಹೆಂಗೆ ಅನಿಸುತ್ತೆ ನನಗೆ ಹೇಳಿ. ನನಗೆ ನಾನು ಔಟ್ಫಿಟ್ ತೋರಿಸ್ತೀನಿ ನಿಮಗೆ ಇವತ್ತು. ಶಾಪಿಂಗ್ ಫಾರ್ ಅಮ್ಮ, ನಾಟ್ ಫಾರ್ ನನಗಲ್ಲ. ನಾನು ಶಾಪಿಂಗ್ ಮಾಡಿ ತಗೋ ಅಂತಾರೆ, ಬಟ್ ಸ್ಟಿಲ್ ನನಗೆ ಅಲ್ಲ. ಇವತ್ತು ನಾನು ಶಾಪಿಂಗ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮಂತ್ ನಾನು ಶಾಪಿಂಗ್ ಮಾಡ್ತೀನಿ, ಆವಾಗ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಎಸ್ ಗೈಸ್, ಈಗ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು. ತುಂಬ ತಲೆನೋವು ಸ್ಟಾರ್ಟ್ ಆಗ್ತಾಯಿದೆ ನನಗೆ, ಮೈಗ್ರೇನ್ ಯಾಕಂತ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಬಿಟ್ವಿ. ಬೇಗನೆ ಅಲ್ಲಿ ವೇಟಿಂಗೇ ಹಾಫ್ ಆನ್ ಅವರ್ ಮಾಡಿದ್ದೀವಿ ಗೈಸ್. ಸೊ ಈಗ ಹೋಗಿ ರೆಸ್ಟ್ ಮಾಡಬೇಕು. ಈಗ ಫಸ್ಟು ಶಾಪಿಂಗ್ ಮಾಡಿ ನೋಡಿ, ಆಮೇಲೆ ನೋಡುವ. ಆಮೇಲೆ ಗೈಸ್ ನಾಳೆ ಒಂದು ಈವ್ನಿಂಗು ಬರ್ಡೇ ಪಾರ್ಟಿ ಇದೆ ಒಂದು. ಸೊ ಅದಕ್ಕೆ ಗಿಫ್ಟ್ ತೊಗೊಬೇಕು. ಮೇಲೆ ಫಸ್ಟ್ ಫ್ಲೋರ್ ಹೋಗ್ಬೇಕು, ಅದಕ್ಕೆ ಗಿಫ್ಟ್ ತೊಗೋಬೇಕು. ಸೊ ಟಾಯ್ಸ್, ಮಗುದು ಬರ್ಡೇ. ಸೊ ಟಾಯ್ಸ್ ಏನಾದರೂ ತೊಗೊಳ್ಳೋಣ ಅಂತ ಮೇಲೆ ಹೋಗ್ತೀನಿ ನಾನೀಗ. ಈಗ ಅಮ್ಮ ಶಾಪಿಂಗ್ ಮಾಡ್ಕೊತಾ ಇದ್ದಾರೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಈಗ ನೆಕ್ಸ್ಟ್ ಸ್ಟಾಪಿಗೆ ಬಂದಿದ್ದೀವಿ, ಈಸಿ ಬೈಗೆ. ನೋಡೋಣ ಈಗ ಇಲ್ಲಿ ಏನೇನು ಶಾಪಿಂಗ್ ಮಾಡ್ತಾರೆ ಅಂತ. ನೋಡಿ ಅಲ್ಲಿದೆ ಈಸಿ ಬೈ, ಲವ್ ಚೆನ್ನಾಗಿದೆ ಗೈಸ್. ಈಸಿ ಬೈಯಲ್ಲಿ ಈಸಿಯಾಗಿ ಬೈ ಮಾಡ್ಬೋದು. ಕಲೆಕ್ಷನ್ಸ್ ಚೆನ್ನಾಗಿದೆ. ವುಮೆನ್ಸ್ದೆಲ್ಲ ಮೇಲೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ನನಗೆ ಬಂದಿದ್ದು ಮೈಗ್ರೇನೇ ಹೋಗ್ಬಿಡ್ತು ಗೈಸ್ ಶಾಪಿಂಗ್ ಮಾಡೋಷ್ಟೊತ್ತಿಗೆ. ಲಿಟ್ರಲಿ ಯಾವ ಥರ ಬಂದಿತ್ತಂದರೆ ಈಗ ಪರವಾಗಿಲ್ಲ, ಶಾಪಿಂಗ್ ಮಾಡ್ಬೋದು. ಚೆನ್ನಾಗಿದೆ ಕಲೆಕ್ಷನ್ಸ್. ನೋಡೋಣ ಏನೇನು ತಗೊತಾರೋ ನಮ್ಮಮ್ಮ ಇಲ್ಲಿ. ಬರೀ ಬ್ಲ್ಯಾಕ್ಗೆ ಹೋಗುತ್ತೆ ನಮ್ಮಮ್ಮ ಕಣ್ಣು. ಯಾಕಮ್ಮ ಬರೀ ಬ್ಲ್ಯಾಕೇ ತಗೊತೀಯ? ನನಗೂ ಇಷ್ಟ ಟೇಸ್ಟ್. ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಬ್ಲ್ಯಾಕ್ ಕಲರ್ಸ್, ಐ ಲವ್ ಇಟ್. ಬ್ಲ್ಯಾಕ್ ಇದೆ ನನ್ನ ಔಟ್ಫಿಟ್ ಗೈಸ್. ನಾಟ್ ಸೊ ಗುಡ್ ಅಲ್ಲ? ಸೇ ಹಾಯ್ ಅವರ್ ಯೂಟ್ಯೂಬ್ ಚಾನಲ್. ಸೊ ಎಸ್ ಗೈಸ್, ಇದೊಂದು ಬರ್ತ್ಡೇ ಪಾರ್ಟಿ ಆಗಿತ್ತು. ಆ್ಯಂಡ್ ಇದು ನನ್ನ ಸ್ಕೂಲ್ ಅವ್ರ ಪೇರೆಂಟ್ ಇನ್ವೈಟ್ ಮಾಡಿದರು ನನಗೆ. ಸೊ ನಾನು ಮತ್ತು ನಮ್ಮ ಟೀಚರ್ ಹೊರಟಿದ್ವಿ. ಆ್ಯಂಡ್ ದಿಸ್ ಇಸ್ ಹೌ ದ ಪಾರ್ಟಿ ವೆಂಟ್. ಚೆನ್ನಾಗಿತ್ತು, ತುಂಬ ಖುಷಿಪಟ್ಟರು ಅವ್ರನ್ನ ಹೋಗಿದ್ದಕ್ಕೆ. ಆ್ಯಂಡ್ ನನ್ನ ಜೊತೆ ಅದಿತಿನ ಕೂಡ ಕರ್ಕೊಂಡು ಹೋಗಿದ್ದೆ. ಸೊ ಅವಳು ನೋಡಿ ಫುಲ್ ಪಾರ್ಟಿ ಹ್ಯಾಂಗ್ ಓವರಲ್ಲಿ ಇದ್ದಾಳೆ ಅವಳು. ಇನ್ನೂ ಅವಳು ಅದರಿಂದ ಬಂದಿಲ್ಲ. ಆ್ಯಂಡ್ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮಕ್ಕಳು ಆಟಾಡೋದೆಲ್ಲ ನೋಡ್ಕೊಂಡಿದ್ವಿ. ಸೊ ಎಸ್ ಗೈಸ್.